ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಈಗ ಸರ್ಪ್ರೈಸ್ ಕೊಡಕ್ಕೆ ಬರ್ತಾ ಇರೋಂತ ಮುಂದಿನ ಬ್ಯಾಚುಲರ್ ಯಾರಪ್ಪ ಅಂದ್ರೆ ಒನ್ ಅಂಡ್ ಓನ್ಲಿ ಗಾಬ್ರಿ ಸಿಂಗ್. ಈಗ ನಾನು ಅನನ್ಯಂಗೆ ಸರ್ಪ್ರೈಸ್ ಕೊಡಕ್ಕೆ ರೆಡಿ ಆಗಿದ್ದೀನಿ. ಅನನ್ಯ, ನಿನ್ನ ಕಣ್ಣಿಗೆ ಕಟ್ಟಿರೋ ಬಟ್ಟೆ ತೆಗಿ. ಒಂದಾನೊಂದು ಕಾಲದಲ್ಲಿ ಒಂದು ಚಿಕ್ಕ ರಾಜ್ಕುಮಾರಿ ಇದ್ಲು. ಆ ರಾಜ್ಕುಮಾರಿ ಬಗ್ಗೆ ಇವತ್ತು ಕತೆ ಹೇಳಕ್ ಹೊರಟಿದ್ದೀನಿ. ಅವಳು ಚಿಕ್ಕವಳಿದ್ದಾಗ ಒಂದು ಹೆಸರಿತ್ತು. ಆ ಹೆಸರು ಯಾವ್ದಪ್ಪ ಅಂದ್ರೆ ಬುಜ್ಜಿ. ಬುಜ್ಜಿ ಬುಜ್ಜಿ. ನಮ್ಮ ಅನನ್ಯಂಗೆ ಚಿಕ್ಕ ಏಜಲ್ಲಿ ಬುಜ್ಜಿ ಅನ್ನೋದು ತುಂಬಾ ಇಷ್ಟ. ನೀವೆಲ್ಲ ನಮ್ಮ ಅನನ್ಯಂಗೋಸ್ಕರ ಬುಜ್ಜಿ ಬುಜ್ಜಿ ಅಂತ ಜೋರಾಗಿ ಹೇಳ್ಬೇಕು. ಬುಜ್ಜಿ 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 ಬುಜ್ಜಿ. ಓಕೆ, ನಿನ್ಗೋಸ್ಕರ ಈಗ ಒಂದು ಗಿಫ್ಟ್ ಇದೆ. ಬುಜ್ಜಿ ತರಲಾ? ಎಸ್ ಎಸ್ ಪ್ಲೀಸ್. ಬುಜ್ಜಿ ಚಿಕ್ಕವಳಾಗಿದ್ದಾಗ ಇದೇ ತರ ಲೋಟದಲ್ಲಿ ಹಾಲು ಕುಡಿತಾ ಇದ್ಲು. ಆದ್ರೆ ಈಗ ದೊಡ್ಡವಳಾಗವಳೆ. ಈ ದೊಡ್ಡ ಲೋಟದಲ್ಲಿ ಹಾಲು ಕುಡಿ. ಹಾಲು ಕುಡಿದು ಯಾವಾಗ್ಲೂ ನಗ್ನಗ್ತಾ ಇರು ಬುಜ್ಜಿ. ಥ್ಯಾಂಕ್ ಯು. ಓಕೆ ಓಕೆ, ಥ್ಯಾಂಕ್ ಯು. ಈಗ ನಮ್ಮ ಬುಜ್ಜಿಯ ಬಾಲ್ಯದ ನೆನಪು. ಬಾಲ್ಯದ ನೆನಪು ಹೇಗಿದೆ ಅಂತ ನೋಡೋಣ ಬುಜ್ಜಿ. ಮಗುವಾಗಿದ್ದಾಗಲೇ ಕೆನ್ನೆ ತುಂಬು ಮುದ್ದಾಗಿದ್ಲು. ತಂದೆಗೆ ಮುದ್ದಿನ ಮಗಳಾಗಿ, ಅಮ್ಮನಿಗೆ ಪ್ರೀತಿಯ ಗೊಂಬೆಯಾಗಿ, ಅಕ್ಕನ ಪ್ರಪಂಚದ ದೇವತೆಯಾಗಿ, ಇಡೀ ಕುಟುಂಬವೇ ಹೆಮ್ಮೆ ಪಡುವಂತ ಮಗಳಾಗಿದ್ಲು. ಇವರ ಮನೆಯಲ್ಲಿ ಯಾವಾಗಲೂ ಕೇಳ್ತಾ ಇದ್ದು ಒಂದೇ ಹೆಸರು, ಬುಜ್ಜಿ ಬುಜ್ಜಿ ಬುಜ್ಜಿ. ನಮ್ ಬುಜ್ಜಿಗೆ ಬಾಲ್ಯದಲ್ಲಿ ಗೊಂಬೆ ಅಂದ್ರೆ ತುಂಬಾ ಇಷ್ಟ. ನೋಡಿ, ಇದೇ ತರ ಗೊಂಬೆನ ಇವಳು ಮನಸ್ಬಿಟ್ಟು ಆಮೇಲೆ ಇವಳು ಮಲಗ್ತಾ ಇದ್ದೆ. ಈ ಗೊಂಬೆ ನಾನೇ. ಖುಷಿನಾ? ಓಕೆ ಬುಜ್ಜಿ. ನಮ್ ಬುಜ್ಜಿಗೆ ಇಬ್ರು ಬಹಳ ಸ್ನೇಹಿತರು ಇದ್ರು. ಅವ್ರು ಯಾರು ಅಂತ ನೋಡೋಣ. ಕೋಲ್ಡ್ ಕಾಫಿ, ಫ್ರೆಂಚ್ ಫ್ರೈ. ನಮ್ ಬುಜ್ಜಿ ಯಾವಾಗ್ಲೂ ಕೋಲ್ಡ್ ಕಾಫಿ, ಫ್ರೆಂಚ್ ಫ್ರೈ. ಇದು ಯಾಕೆ ಇಷ್ಟ ಅಂತ ಅಲ್ಲಿ ನೋಡಿ. ಕೋಪ ಬಂದಾಗ ಕೋಲ್ಡ್ ಕಾಫಿ, ಫ್ರೆಂಚ್ ಫ್ರೈ. ಖುಷಿಯಾದಾಗ ಕೋಲ್ಡ್ ಕಾಫಿ, ಫ್ರೆಂಚ್ ಫ್ರೈ. ಈ ಕೋಲ್ಡ್ ಕಾಫಿ, ಫ್ರೆಂಚ್ ಫ್ರೈ ತಿಂದು ಯಾವಾಗ್ಲೂ ನಗ್ನಗ್ತ ಸಂತೋಷದಲ್ಲಿರೋ. ಓಕೆ, ಥ್ಯಾಂಕ್ ಯು ಸೋ ಮಚ್. ಒಂದು ದೊಡ್ಡ ಸ್ಥಾನಕ್ಕೆ ಬೆಳಿಬೇಕು ಒಂದು ಕನ್ಸಿಟ್ಕೊಂಡಿದ್ದು. ಆ ಕನ್ಸು ಯಾವುದು ಅಂತ ನೋಡೋದ? ಓ ಅಪ್ಸರೆ. ನಮ್ ಬುಜ್ಜಿ ಮಾಡಲ್ ಆಗ್ಬೇಕು ಅಂತ ಇದ್ಲು. ರ್ಯಾಂಪ್ ವಾಕ್ ಮಾಡೋದ್ರಲ್ಲಿ ಅವಳು ಅದ್ಭುತ. ಅಪ್ಸರೆನೆ ಮೀರಿಸ್ತಾಳೆ. ನೋಡಿ ಅಲ್ಲಿ. ಮಾಡಲಾಗಬೇಕು ಅನ್ನೋದು ಇವ್ರ ಕನಸು. ಕಣ್ಣು ಕೋರೈಸೋ ಬೆಳಕಲ್ಲಿ ಬೆಳದಿಂಗಳ ಬಾಲೆಯ ಹಾಗೆ, ನಡಿಗೆಯಲ್ಲಿ ಪ್ರೇಮವನ್ನ, ಮುಖದಲ್ಲಿ ಧೈರ್ಯವನ್ನ, ಕಣ್ಣಲ್ಲಿ ಕಾಂತಿಯನ್ನ ಹೊತ್ತ ಸೌಂದರ್ಯ ದೇವತೆ.
ಬುಜ್ಜಿ ನಿನ್ಗೆ ಹೀಲ್ ಚಪ್ಲಿ ಇಷ್ಟ ತಾನೆ? ಪ್ರಾಣ. ಇದು ಹಾಕೊಂಡು ನೀನು ಈ ರಾಂಪ್ ಇದೆ ಒಂದು ವಾಕ್ ಮಾಡ್ಬೇಕು, ಅದೆಲ್ಲ ನಾವು ನೋಡ್ಬೇಕು. ಎಲ್ಲ ಇಷ್ಟಪಡಂಗೆ ನಮ್ ಬುಜ್ಜಿಗೂ ಒಬ್ರು ಆರಾಧ ದೈವ ಇದ್ದಾರೆ. ಅವ್ರು ಯಾರು ಅಂತ ನೋಡೋಣ. ಶಿವಣ್ಣನ್ ಕಂಡ್ರೆ ನಮ್ಮ ಬುಜ್ಜಿಗೆ ತುಂಬಾ ಇಷ್ಟ, ಅವ್ರ ಎನರ್ಜಿ ಇಷ್ಟ. ಓ ಸಿಕ್ಕಾಬಳೆ. ಓಕೆ ಭುವನೇಶ್ ಸರ್, ಏನಮ್ಮ ನಿನ್ ಎಂಟ್ರಿ ಕಾನ್ಸೆಪ್ಟು ಒಡೆಯ ಅಮೇಝಿಂಗ್ ಕಣ, ಅಮೇಝಿಂಗ್ ಕಣ. ಥ್ಯಾಂಕ್ ಯು ಸರ್. ಬುಜ್ಜಿ ಪ್ಲೀಸ್ ಹೆಂಗ್ ರೆಡಿ ಮಾಡ್ಕೊಂಡೆ ಅಂತ ಕೇಳ್ತೀನಿ, ಬಟ್ ಅದಕ್ಕಿಂತ ಮುಂಚೆ ಬುಜ್ಜಿ ಯಪ್ಪ ದೇವ್ರೆ. ಹೇಳ್ರು. ಎಸ್ ಬುಜ್ಜಿ. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ಸುಮ್ಮನೆ ಬುಜ್ಜಿ ಅಂತ ಹೈಪ್ ಮಾಡಿದ್ದೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿತ್ತು. ಈ ತರ ಒಂದು ಸೆಟಪ್, ಪುಸ್ತಕ ಅಂತ ನನ್ನ ಫೋಟೋ, ಯಪ್ಪ ನನ್ಗೆ ಇಮ್ಯಾಜಿನ್ ಮಾಡಿರ್ಲಿಲ್ಲ ನಾನು ಈ ತರ ಎಲ್ಲ. ಅಂಡ್ ಗಿಫ್ಟ್ ಏನೇ ಇದ್ರು ಸರ್ ಆಗ್ಲೇ ಹೇಳ್ದಂಗೆ ನಮಗೆ ಕೊಡೋ ಮೆಮೊರಿ ಇರ್ಬೋದು, ಕೊಡೋ ಭಾವನೆ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಅವ್ರು ಹಾಕೋ ಎಫರ್ಟ್ ಇದೆಯಲ್ಲ, ಅವ್ರಷ್ಟು ಡ್ಯಾನ್ಸ್ ಮಾಡಿದ್ದೆ ನನಗೆ ಯಾವ ಲೆವೆಲ್ ಖುಷಿ ಆಗ್ತಾ ಇದೆ. ಅದು ನಾವು ಶಿವಣ್ಣನ ಹಾಡಿಗೆ ನನ್ಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾ ಇದೆ. ಅವರ ಎಫರ್ಟ್ಸ್ಗೆ ನಾನು ಹ್ಯಾಟ್ಸ್ ಆಫ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ಸ್ ಸರ್. ಬಟ್ ನಿಜವಾಗ್ಲೂ ಭುವನೇಶ್ ಹೆಂಗಿತ್ತು ಈ ಪ್ರಿಪ್ರೇಷನ್ ಎಲ್ಲ, ಹೆಂಗ್ ಮಾಡ್ಕೊಂಡೆ? ಸರ್ ಇದು ನಾನು ಫಸ್ಟು ಅನನ್ಯ ಬಗ್ಗೆ ನನಗೇನು ಗೊತ್ತಿರಲಿಲ್ಲ ಆಯ್ತಾ. ಇವರು ಒಂದು ಇಂಟರ್ವ್ಯೂ ಅಲ್ಲಿ ಮಾತಾಡಿದ್ದಾರೆ, ಇದ್ರ ಹಿಂಗೆ ಇಷ್ಟ, ನಾನೊಬ್ಬ ಶಿವಣ್ಣನ ಫ್ಯಾನ್ ಎಲ್ಲ ಪೂರ್ತಿ. ಅದನ್ನು ನಮ್ಮ ಟೀಮ್ ಹತ್ರ ಬಂದು ಹೇಳಿದೆ. ನಾನು ಈ ಥರ ಎಲ್ಲ ಕೇಳಿರಲಿಲ್ಲ, ಒಂದು ಸಣ್ಣ ಬುಕ್ಸ್ ಕೇಳಿದ್ದೆ. ಹಿಂಗೆ ತೆಗ್ದು ತೋರ್ಸೋಣ ಅಂತ ಪ್ಲಾನ್ ಇತ್ತು. ಅವ್ರು ಫಸ್ಟ್ ಏನಿದೆ ಅದರಲ್ಲಿ ಅಂತಿದ್ರು. ಆಮೇಲೆ ಓಕೆ ಸೂಪರ್ ಆಗಿದೆ ಅಂದರು. ಇಷ್ಟು ದೊಡ್ಡದು ಮಾಡಿಕೊಟ್ರು. ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಟೀಮ್. ದಿಸ್ ಇಸ್ ಸೋ ನೈಸ್. ಅನನ್ಯ, ನಿನ್ಗೋಸ್ಕರ ಇನ್ನೂ ಒಂದಿದೆ. ಹಾ. ನೀವು ತುಂಬ ಸಂತೋಷ ಪಡ್ತೀವಿ. ಕೆಲವು ವಿಷಯಗಳನ್ನ ಎಷ್ಟೇ ಪ್ರಯತ್ನ ಪಟ್ಟರು ಪದಗಳಲ್ಲಿ ಹೇಳೋಕ್ಕಾಗಲ್ಲ, ಬರೆಯೋಕ್ಕಾಗಲ್ಲ. ಅದೊಂಥರ ಅಸಾಧ್ಯದ ಒಂದು ಕೆಲಸ ಅಂತ ಕೆಲವುದಿರುತ್ತಲ್ಲ, ಅದರಲ್ಲಿ ಈ ಭಾವನೆ ಕೂಡ ಒಂದು. ನಿಜವಾಗ್ಲೂ ನಾನು ಹೇಳ್ತೀನಿ, ಹೆಮ್ಮೆಯಿಂದ ಹೇಳ್ತೀನಿ, ಯಾವುದೋ ಜನ್ಮದಲ್ಲಿ ಸರಿಯಾಗಿ ಪುಣ್ಯ ಮಾಡಿದ್ದೀನಿ. ಈ ಜನ್ಮದಲ್ಲಿ ನನಗೆ ಇವಳು ಉಲ್ಟಾ ನಮ್ಮ ಅಕ್ಕ ಆಗಿ ಸಿಕ್ಕಿದ್ದಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.